ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದಿನ ವಿಡಿಯೋದಲ್ಲಿ ಗಾಢವಾದ ನಿದ್ರೆಯಿಂದ, ಆಳವಾದ ನಿದ್ರೆಯಿಂದ, ಅತಿಶಾಂತವಾದ ನಿದ್ರೆಯಿಂದ ಏನೇನು ಲಭ್ಯ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಮನುಷ್ಯನಿಗೆ 3 ಮುಖ್ಯ ಕಾರ್ಯಗಳು ದೀರ್ಘವಾಗಿ ಜೀವಿತವಾಗಿರಲು. ಅದ್ಯಾವುದು? ಒಂದು ಶುದ್ಧವಾದಂಥ ಆಹಾರ, ಇನ್ನೊಂದು ಶುದ್ಧವಾದಂಥ ವಿಚಾರ ಕಾರ್ಯ, ಮತ್ತೊಂದು ನಿದ್ರೆ. ಈ 3 ಅಂಶಗಳು ಮನುಷ್ಯನನ್ನ 100 ವರ್ಷದವರೆಗೂ ಕೂಡ ಬಾಳಿಸುತ್ತವೆ. ಹಾಗಿದ್ದ ಮೇಲೆ ಈ ಒಂದು ದೀರ್ಘವಾದಂತಹ ಅನ್ನೋದಕ್ಕಿಂತ ಆಳವಾದಂತಹ ನಿದ್ರೆ ಏನಿದೆ, ಈ ಆಳವಾದ ನಿದ್ರೆಯಿಂದ ಏನೇನು ಪ್ರಾಪ್ತಿಯಾಗತ್ತೆ? ಆಳವಾದ ನಿದ್ರೆ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಬಿಡೋಣ. ಆಳವಾದ ನಿದ್ರೆ ಅಂತ ಹೇಳ್ಬಿಟ್ಟು ನಿದ್ರೆ ಮಾಡಿ ತಗೊಂಡು ಮಲ್ಕೊಬಿಟ್ಟಿರ ಎಲ್ಲರೂ. ಹಾಗಲ್ಲ. ಜೀವ ಚೇತನ ಸ್ಥಿತಿಯಲ್ಲಿ, ಅಂದ್ರೆ ಜೀವ ಎಚ್ಚರವಿದ್ದು ಶರೀರಕ್ಕೆ ಯಾವುದೇ ಬಾಧೆ ಇಲ್ಲದೆ, ಮಾನಸಿಕ ವಿಕಲತೆ ಅಥವಾ ಮಾನಸಿಕ ಗೊಂದಲ ಸಮಸ್ಯೆಗಳಿಲ್ಲದೆ, ಯಾವುದೇ ಭ್ರಾಂತಿ ಭ್ರಮೆಗಳಿಲ್ಲದೆ, ಜೀವ ಅನಾಯಾಸವಾಗಿ ವಿಶ್ರಾಂತಿಸಿದರೆ, ನಾಳೆ ನನಗದು ಬೇಕು, ನಾಳೆ ನನಗೆ ಆ ಕಾರ್ಯ ಮಾಡಬೇಕು, ನಾಳೆ ನಾನು ಹೀಗಾಗಬೇಕು, ಈ ಥರದ ವಿಷಯಗಳು, ಇದು ಭ್ರಾಂತಿ. ಜೀವ ಅವಿರತವಾಗಿ ಕಾರ್ಯವನ್ನು ಮಾಡುತ್ತೆ. ಇದನ್ನು ಹಿಡಿದಿಡೋದಕ್ಕೇ ಕಷ್ಟ. ಎಲ್ಲ ದಿಕ್ಕನ್ನು ನೋಡುತ್ತೆ. ಕಂಡಿದ್ದೆಲ್ಲ ಮುಂಡೆ ಮನೆ ದೇವಕ್ಕೆ ಬೇಕಂತೆ ಅಂತ ವಾಕ್ಯ. ಹಾಗೆ ಇದು ಕೂಡ ಅಷ್ಟೇ. ಎಲ್ಲ ದಿಕ್ಕನ್ನು ನೋಡೋ ಕಾರಣದಿಂದ ಎಲ್ಲ ದಿಕ್ಕಲ್ಲಿ ಏನೇನೋ ವಿಷಯಗಳು ಪ್ರಾಪ್ತಿ ಆಗ್ತವೆ, ಏನೇನೋ ಅಂಶಗಳು ಪ್ರಾಪ್ತಿ ಆಗ್ತವೆ. ಹಾಗಾಗಿ ಜೀವ ಏನು ಮಾಡುತ್ತೆ? ಯಾವ ವಿಷಯ, ಇವತ್ತು ಒಬ್ರು ಸ್ನೇಹಿತರು ಸಿಕ್ಕಿದ್ರು ಉದಾಹರಣೆಗೆ, ಅವ್ರು ಯಾವುದೋ ಒಂದು ವಿಷಯ ಹೇಳ್ಬಿಟ್ಟು ಅದ್ರ ಬಗ್ಗೆ ಬೋಲ್ಲು ಇಂಟ್ರೆಸ್ಟಿಂಗ್ ಬಂತು. ನಾಳೆ ಮತ್ತೊಬ್ರು ಸ್ನೇಹಿತರು ಸಿಕ್ಬಿಡ್ತಾರೆ, ಇವ್ರು ಹೇಳಿದ ವಿಷಯಕ್ಕಿಂತ ಇನ್ನೂ ಬಲು ಇಂಟ್ರೆಸ್ಟ್, ವೆರಿ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು, ಹೆವಿ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು. ಆಗ ಅದರಲ್ಲಿ ಆಸಕ್ತಿ ಬಂದ್ಬಿಡುತ್ತೆ. ಇದಕ್ಕಿಂತ ಅದು ಚಂದ, ಅದಕ್ಕಿಂತ ಇದು ಚಂದ. ಇನ್ನು ಮತ್ತೊಬ್ರು ಯಾರಾದರೂ ಸಿಕ್ಬಿಡ್ತಾರೆ ಯಾವ್ದಾದ್ರು ವಿಷಯ. ಆ ಮತ್ತೊಬ್ರು ಸಿಕ್ಕಿರ್ತಕ್ಕಂಥ ವಿಷಯದಲ್ಲಿ ಇದೇ ಸರಿ, ನಾನು ಅನ್ಕೊಂಡಿದ್ದು ಅದೇ, ನಾನೇನು ಮಾಡ್ಕೊಂಡಿದ್ದು ಅದೇ, ಈ ಕಾರ್ಯ ಬರ್ತಾ ಇರೋದು ಅದೇ, ಇದೇ ಸರಿ ಅಂತಿದ್ದ ಜೀವ. ಇದು ಯಾರು 3? ಒಂದು ಟಿ ವಿಲಾಗಿರ್ಬೋದು, ಒಂದು ಮನುಷ್ಯರಾಗಿರ್ಬೋದು, ಮತ್ತಿನ್ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ಘಟನೆಗಳು ನಡೀತಾವಲ್ಲ ಅದನ್ನು ನೋಡೋದಾಗಿರ್ಬೋದು, ಮನುಷ್ಯ ನೇರವಾಗಿ. ಹೀಗೆ ಜೀವ ಎಲ್ಲ ದಿಕ್ಕುಗಳನ್ನು ನೋಡ್ಕೊಂಡು ಏನಾಗಿರುತ್ತೆ? ಅವಿರತ ಶ್ರಮ ಪಡ್ತಾ ಇರ್ತದೆ. ಏನು ಕಾರ್ಯನೂ ಮಾಡೋದಿಲ್ಲ, ಯಾವುದು ಮಾಡೋದು. 10 ಕಾರ್ಯ ತಗೊಳ್ತು, 100 ಕಾರ್ಯ ತಗೊಳ್ತು, ಒಂದು ಕಾರ್ಯದಲ್ಲಿ ಯಶಸ್ಸಾಗೋದಿಲ್ಲ. ಹಾಗಾಗಿ ಜೀವ ಗಾಢ ನಿದ್ರೆಯನ್ನ ಮಾಡೋದ್ರಿಂದ ಏನಾಗುತ್ತೆ? ದೇಹದ ಸೆಲ್ಗಳ ಆರೋಗ್ಯವನ್ನು ಉಳಿಸ್ಕೊಳ್ಳುತ್ತೆ, ಶಕ್ತಿಯನ್ನ ಉಳಿಸ್ಕೊಳ್ಳುತ್ತೆ, ಸಕಾರಾತ್ಮಕತೆಯನ್ನು ಉಳಿಸ್ಕೊಳ್ಳುತ್ತದೆ. 100 ವಿಷಯಗಳನ್ನು ತಗೊಂಡು 100 ವಿಷಯಗಳಲ್ಲಿ ಒಂದು ವಿಷಯದ ಕಾರ್ಯವನ್ನು ಕೂಡ ಮಾಡ್ಲಿಕ್ಕಾಗದೆ ವ್ಯಥೆ ಪಡೋದಿಲ್ಲ. ಹೀಗಿದ್ದಾಗ ಏನಾಗುತ್ತೆ? ಸೆಲ್ಗಳು ಆರೋಗ್ಯಪೂರ್ಣವಾಗಿದ್ದಂಥ ಪಕ್ಷದಲ್ಲಿ ಆ ಮನುಷ್ಯ ದೀರ್ಘಾಯಸ್ಸನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಗ್ಯಾರಂಟಿ. ಗಾಢ ನಿದ್ರೆಯಿಂದ ಜೀವ ಈ ಲೋಕದಲ್ಲಿ ಬೇಕಾದಂಥ ಸಂಚಾರವನ್ನು ಮಾಡ್ತಕ್ಕಂತಹ ಯೋಗ್ಯತೆ, ಆ ಯೋಗ್ಯತೆ ಯಾವ ರೀತಿಯಾಗಿ ಸಿಗುತ್ತೆ? ದೈವಿಕ ಶಕ್ತಿಯಿಂದ ಊರ್ಜೆ ಲಭ್ಯವಾಗುತ್ತೆ ಜೀವಕ್ಕೆ, ನಾಳೆ ದಿನದ ಕಾರ್ಯಕ್ಕೆ. ನೀನು ಇಷ್ಟು ವರ್ಷ ಬದುಕ್ತೀಯಾ, ನೀನು ಇಷ್ಟು ವರ್ಷ ಕಾರ್ಯದಲ್ಲಿ ನಿನಗಿಂತ ಅನುಕೂಲ ಅನಾನುಕೂಲ, ನಿನಗೆ ಇವತ್ತಿನ ಊರ್ಜೆ ಇಷ್ಟು ದೊರೆತರೆ ನೀನಿವತ್ತು ಅನುಕೂಲ ನೀನು ಪಡಿಬೇಕಂತಂದ್ರೆ ನಿನಗೆ ಪರ್ಸೆಂಟೇಜ್. ಈಗ ಒಬ್ಬ ಮನುಷ್ಯನಿಗೆ 2 kg ಶಕ್ತಿ ಬೇಕು ಅಂದ್ಕೊಳ್ಳಿ. ಆ 2 kg ಶಕ್ತಿ ಇದ್ದರೆ ಆ ದೇಹ ಆರಾಮದಾಯಕವಾಗಿ ತಿರುಗಾಡುತ್ತೆ, ಆರಾಮದಾಯಕವಾಗಿ ಮಾತನಾಡುತ್ತೆ, ಆರಾಮದಾಯಕವಾಗಿ ಆಹಾರ ಸೇವನೆ ಮಾಡುತ್ತೆ, ಆರಾಮದಾಯಕವಾಗಿ ನೋಡುತ್ತೆ, ಮಾತನಾಡುತ್ತೆ, ಕೇಳುತ್ತೆ, ನಡೆದಾಡುತ್ತೆ, ಕಾರ್ಯಗಳನ್ನು ಆಚರಣೆ ಮಾಡುತ್ತೆ. 2 kg ಶಕ್ತಿ ಅದಕ್ಕೆ ಸಿಕ್ಕಿದ್ರೆ. ಆದರೆ ಆ ದಿನಕ್ಕೆ ಒಂದು ಜೀವ, ಉದಾಹರಣೆ ತಗೊಳ್ಳೋಣ, ಒಬ್ಬ ಮನುಷ್ಯ, ಆ ಮನುಷ್ಯನಿಗೆ ಸುಸ್ತು ವೇದನೆಯಲ್ಲಿ ಅಥವಾ ಯಾವುದೋ ಕೆಲಸ ಕಾರ್ಯಗಳಲ್ಲಿ ವಿಫಲತೆ ಅನ್ನುವಂತಕ್ಕಂಥದ್ದಿರುತ್ತೆ. ಹಾಗಾಗಿ ಮನುಷ್ಯನಿಗೆ ನಿರಾಸಕ್ತಿ ಅಥವಾ
ಒಂದು ಬೇರೆ ಕೋಪ ತಾಪ ಇತ್ಯಾದಿ ಏನಾದರೂ ಒಂದು ಬಂದು ಆ ಕೆಲಸಗಳು ಹಾಳಾಗಬೇಕು. ಒಟ್ಟಾರೆ ವಿಫಲತೆ ಲಭ್ಯವಾಗಬೇಕು ಆ ಜೀವಕ್ಕೆ, ಆ ದಿನದಲ್ಲಿ ಇರ್ತಕ್ಕಂಥ ದಿನಚರಿ. ಅದಕ್ಕೆ ನಾಳೆನ ಊರ್ಜೆ ಏನು ಮಾಡ್ತಾರೆ, ಅದಕ್ಕೆ ಸುಸ್ತಾಗಬೇಕು, ಅದಕ್ಕೆ ಕೋಪ ಬರಬೇಕು. ನಾನೊಂದು ಇವತ್ತು ಬಿಸ್ನೆಸ್ಸಿಗೆ ಕೈ ಹಾಕಿದ್ದೆ, ಅದು ಡೀಲ್ ಆಗಿದೆ, ನನಗೆ ಇಷ್ಟು ಲಕ್ಷ ಲಾಭ ಆಗೋದು, ನನಗೆ ಇಷ್ಟು ಸಾವಿರ ಆಗೋದು, ಇಷ್ಟು ಕೋಟಿ ಆಗೋದು. ಸರ್ಕಾರದ ಡೀಲ್ ಅದು, ತೊಗೊಂಡ್ರೆ ಏನು ತೊಂದರೆ ಇರಲಿಲ್ಲ, ಹಣ ಅಂತೂ ಸಿಗೋದು ಅಂದ್ಕೊಂಡಿತ್ತದು. ಆದರೆ ಅದರಲ್ಲಿ ವಿಫಲ ಆಗಬೇಕು ಅಂತ ತಂದಿದೆ ಯೋಗದಲ್ಲಿ. ಅದು ಹಾಗೇನಾಗುತ್ತೆ, ನಾಳೆ ಊರ್ಜೆ ಬೇಕು, ಎದ್ದೇಳಲಿಕ್ಕೆ ಶಕ್ತಿ ಬೇಕು, ಟೈಮಿಗೆ ಕರೆಕ್ಟಾಗಿ ಹೊರಡ್ಲಿಕ್ಕೆ ಆ ಜೀವ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ದೇಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪ್ರಾಬಲ್ಯ ಬೇಕು ಅದಕ್ಕೆ. ಆದರೆ ಅದಕ್ಕೆ ವಿಫಲತೆ ಲಭ್ಯ ಆಗಬೇಕು ಆ ದಿನದ ಲೆಕ್ಕ ಪ್ರಕಾರ. ಹಾಗೇನು ಮಾಡುತ್ತೆ, ಅದು ವಿಚಲಿತದಿಂದ ಇದ್ದಂಥ ಸಂದರ್ಭದಲ್ಲಿ ಆ ಶಕ್ತಿ ಅದಕ್ಕೆ ಲಭ್ಯ ಆಗೋದಿಲ್ಲ. ಯಾವ ಶಕ್ತಿ? ನಾಳೆಗೆ ಬೇಕಾಗಿರುತ್ತಲ್ಲ ಆ ಬಿಸ್ನೆಸ್ನ ಸಕ್ಸಸ್ ಮಾಡ್ಕೊಬರೋಕ್ಕೆ ಡೀಲ್ ಯಾವುದಿರುತ್ತೆ, ಸರ್ಕಾರದೊಂದು ಕಾಂಟ್ರ್ಯಾಕ್ಟ್, ಅದಾಗೋದಿಲ್ಲ. ಬೇರೆ ಜನರ ಜೊತೆ ಕಾಂಟ್ರಾಕ್ಟ್ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಒಟ್ಟಿಗೆ ಲಾಭದಾಯಕ, ಆಗೋದಿಲ್ಲ ಅದು. ಆಗಿದ್ದಂಥ ಪಕ್ಷದಲ್ಲಿ ಏನಾಯಿತು, ಅಲ್ಲಿ ಶಕ್ತಿ ಲಭ್ಯ ಆಗದಿರುವ ಕಾರಣ ವಿಫಲತೆ ಲಭ್ಯವಾಗಬೇಕು. ಅಂದರೆ ಇವತ್ತು ವಿಫಲತೆ ಲಭ್ಯವಾಗಬೇಕಂದ್ರೆ ನಿನ್ನೆ ದಿನ ಅದು ನಿದ್ದೆ ಸರಿ ಇರೋದಿಲ್ಲ. ಕಳವಳ, ಗಾಬರಿ, ಆಸೆ, ಆಕಾಂಕ್ಷೆ, ಏನಾರು ವಿಷಯಗಳಿರ್ಬೋದು. ಅದಕ್ಕೆ ಜೀವ ಆಲೋಚನೆ ಮಾಡೋದ್ರಲ್ಲಿ 2 ಗಂಟೆ, 12 ಗಂಟೆ, 3 ಗಂಟೆ, 4 ಗಂಟೆ ಎಲ್ಲ ಕಳೆದ 5 ಗಂಟೆ ನಿದ್ದೆ ಮಾಡುತ್ತೆ. ಆ ಜೀವಕ್ಕೆ ಯಾವಾಗ ಶಕ್ತಿ ಹಂಚುತ್ತಾರೆ, ಎಷ್ಟೆಷ್ಟು kg ಜೀವಕ್ಕೆ ಶಕ್ತಿ ಬೇಕು, ಯಾವ್ಯಾವ ಮನುಷ್ಯನಿಗೆ ನಾಳೆ ಊರ್ಜಿಗೆ ಏನೇನು ಶಕ್ತಿ ಬೇಕು, ಆ ಶಕ್ತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರಾಮದಾಯಕ ನಿದ್ದೆ ಮಾಡಲಿಲ್ಲ ಅದು. ಆಗ ಅದು ಶಕ್ತಿ ಸ್ವೀಕರಿಸ್ಲಿಕ್ಕಾಗಲಿಲ್ಲ. ಒಂದು ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರು ಈಗ ಅಲ್ಲಾಡ್ತಾನೆ ಇದೆ, ಯಾರಾದರೂ ತಾನೇ ಹೇಗೆ ಮುಖ ನೋಡ್ಲಿಕ್ಕಾಗತ್ತೆ? ಅದರಲ್ಲಿ ಮುಖ ನೋಡೋದು ಅದು ತಿಳಿತಿದ್ರೆ ತಾನೇ. ಒಂದು ಪಾತ್ರೆಯಲ್ಲಿ ನೀರು ತಿಳಿಯಿದ್ದು ಅಲ್ಲಾಡದಿದ್ದರೆ ಹೆಂಗೆ ಮುಖ ನೋಡ್ಬೋದು? ಅದೇ ಅಲ್ಲಾಡ್ತಾ ಇದ್ರೆ, ಹೇಗೆ ಶೇಕ್ ಆಗ್ತಾ ಇದ್ರೆ ಹೇಗೆ ಮುಖ ನೋಡ್ಲಿಕ್ಕಾಗತ್ತೆ? ಆಗೋದಿಲ್ಲ. ಹಾಗೆ ಜೀವ ಅಲ್ಲಾಡ್ತಾ ಇದ್ರೆ ನೆನ್ನೆ ಶಕ್ತಿ ಚೆನ್ನಾಗಿ ಸಿಕ್ಬಿಟ್ಟಿತ್ತು, ಅದಕ್ಕೆ ಇವತ್ತು ಹೋಗಿ ಡೀಲ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಬಂತು. ಅದು ನಾಳೆ ಡೀಲ್ ಆಗಬೇಕು, ಅದರಲ್ಲಿ ವಿಫಲತೆ ಅದಕ್ಕೆ ಲಭ್ಯ ಆಗಬೇಕು. ಅದಕ್ಕೆ ಇವತ್ತು ಆಲೋಚನೆ ಮಾಡ್ತಾ, ಕಾರ್ಯ ಮಾಡ್ತಾ, 10 ದಿಕ್ಕುಗಳನ್ನು ನೋಡ್ತಾ ಆ ಜೀವ ಏನು ಮಾಡುತ್ತೆ, ಗಾಢ ನಿದ್ರೆಯನ್ನು ಮಾಡೋದಿಲ್ಲ. ಆಗದು ವಿಫಲ ಆಗಿ. ಹೀಗೆ ಪ್ರತಿಯೊಬ್ಬರನ್ನು ತಗೊಳ್ಳಿ ನೀವು, ಕೋಟಿ ಕೋಟಿ ಜನ ಎಷ್ಟಿದ್ದೇವೆ ನಾವು ಭೂಮಿ ಮೇಲೆ, ಅವ್ರ ಅನುಕೂಲ ಅನಾನುಕೂಲ. ಅದಕ್ಕೆ ಕರ್ಮ, ಅದು ಏನು ಹೇಳ್ತಾರೆ, ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ. ಹಿಂದೆ ಮಾಡಿದ್ದು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನು ಹೇಳು ರಾಘವೇಂದ್ರ ಅಂತ ಹೇಳ್ತಾರಲ್ವಾ. ಮುನ್ನ ಮಾಡಿದ್ದು ಕರ್ಮ ರಿಟರ್ನ್ಸ್. ಯಾರು ಯಾವ ಕರ್ಮವನ್ನು ಮಾಡ್ತಾರೆ ಅದು ರಿಟರ್ನ್ ಬರುತ್ತೆ. ಮನುಷ್ಯ ಹಾರ್ಲಿಕ್ ಕುಡಿದ್ರು ಅಷ್ಟೇ, ಬೂಸ್ಟ್ ಕುಡಿದ್ರು ಅಷ್ಟೇ, ಬೋರ್ವಿಟಾ ಕುಡಿದ್ರು ಅಷ್ಟೇ, ಇನ್ಯಾವ್ದಾದ್ರು ನ್ಯೂಟ್ರಿಷನ್ ಕುಡಿದ್ರೂ ಅಷ್ಟೇ, ಯಾವುದೇ ಹೆಲ್ತ್ ಡ್ರಿಂಕ್ ತೊಗೊಂಡ್ರು ಅಷ್ಟೇ, ಯಾವುದೇ ಡ್ರೈ ಫ್ರೂಟ್ಸ್ ತೊಗೊಂಡ್ರು ಅಷ್ಟೇ, ಯಾವುದನ್ನು ತೊಗೊಂಡ್ರು ಆಲೋಚನೆ ಮಾಡ್ತಾ ಯಾರು ಸಾತ್ವಿಕ ಶಕ್ತಿಯನ್ನು ಕೊಡಬೇಕು, ನಾಳೆಯನ್ನು ನಡೆಸಬೇಕು, ಅವರೇ ಕೊಡೋದಿಲ್ಲ. ಗಾಢ ನಿದ್ರೆ ಇದ್ದರೆ ಏನು ಸಿಗುತ್ತೆ? ಹಿಂದಿನ ಯೋಗಗಳು ಕೂಡ ನಡೀತಾವೆ, ತಿಳಿ ಇರುತ್ತದು. ಕೊಟ್ಟಿದ್ದನ್ನು ತೊಗೊಬಿಡು, ಸುಮ್ಮನೆ ತೊಗೊಬಿಡುತ್ತೆ. ಬೇಕಾದ್ರೆ ನೋಡಿ, ನೀವು ಸ್ಮೂತಾಗಿರ್ತಕ್ಕಂಥವ್ರು ಮೆಣಸಿಕಾಯನ್ನು ಮಾರಿ ಬರ್ತಾರೆ, ನನ್ನಂತ ಬಡಬಡ ಅನ್ನೋ ಜೇನು ಮಾರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಯಾರು ಶಾಂತವಾಗಿರ್ತಾರೆ, ಆ ಶಾಂತವಾಗಿರ್ತಕ್ಕಂಥವರ ನಿದ್ರೆ ಏನಿದೆ, ಒಂದು ಆರೋಗ್ಯವನ್ನು ಪಡ್ಕೊಳ್ಳುತ್ತೆ ಶಕ್ತಿ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುತ್ತೆ ಶಕ್ತಿ, ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡುತ್ತೆ ಶಕ್ತಿ, ಎಲ್ಲ ಕಡೆನೂ ಯಶಸ್ಸೆ. ಗಾಢವಾದ ನಿದ್ರೆಯಿಂದ ಏನು ಪ್ರಾಪ್ತಿಯಾಗುತ್ತೆ? ಯಶಸ್ಸು, ಆಯಸ್ಸು, ಮನಸ್ಸಲ್ಲಿ ಆರೋಗ್ಯ, ಶುದ್ಧತೆ ಪ್ರಾಪ್ತಿಯಾಗುತ್ತೆ ಗಾಢ ನಿದ್ರೆಯನ್ನು ಮಾಡೋದ್ರಿಂದ. ಯಾರು ಮಾಡೋದಿಲ್ಲ ಅವರಿಗೆ ಆರೋಗ್ಯ ಸಮಸ್ಯೆಗಳು, ಆಯಸ್ಸಿನ ಸಮಸ್ಯೆ, ಬುದ್ಧಿಯಲ್ಲಿ ಕೊರತೆ, ನಡೆನುಡಿಯಲ್ಲಿ ಕೊರತೆ, ಈ ರೀತಿಯಾಗಿ ವಿಚಲಿತವಾಗಿರೋ ಕಾರಣದಿಂದ ಸೆಲ್ಗಳು ಶಾಂತವಾಗಿರೋದಿಲ್ಲ. ಯಾವ ವಿಷಯಗಳನ್ನು ತಗೋಬೇಕು, ಯಾವ ವಿಷಯಗಳನ್ನು ತಗೋಬಾರ್ದು ಗೊತ್ತಾಗೋದಿಲ್ಲ. ತಪ್ಪು ನಿರ್ಧಾರಗಳನ್ನು ಮಕ್ಕಳು, ದೊಡ್ಡವರು ಎಲ್ಲ, ಹೆಂಗಸರು, ಗಂಡಸರು, ಸ್ತ್ರೀ, ಪುರುಷ, ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲ ತಗೋತಾರೆ, ಎಲ್ಲೆಲ್ಲ ವಯಸ್ಸಲ್ಲೂ ಕೂಡ ವಿಚಲತೆಯಿಂದಿದ್ದ. ಅದರಲ್ಲಿ ಯಾರು ಈ ಲೋಕದಲ್ಲಿ ಹಾನಿಗೊಳಗಾಗಿದ್ದಾರೆ, ಸಮಸ್ತರು, ನಮ್ಮ ಹಿಂದೆ ಸತ್ತೋಗಿರೋರು ಆಗಿರ್ಬೋದು, ಈಗ ಹುಟ್ಟಿರೋರು ಆಗಿರ್ಬೋದು, ಮುಂದಕ್ಕೆ ಹುಟ್ಟೋರಾಗಿರ್ಬೋದು, ಯಾರು ಸಮಸ್ಯೆಗೊಳಗಾಗಿದ್ದಾರೆ ಅವರೆಲ್ಲ ಇದೇ ಗ್ರೂಪ್ನವರು. ಯಾವ ಗ್ರೂಪ್ನವರು?
ವಿಚಲತೆಯ ಗ್ರೂಪಿನವರು. ಅದಕ್ಕೆ ನಷ್ಟ ಹೊಂದಿರೋದು. ಗಾಢ ನಿದ್ರೆಯನ್ನು ಮಾಡಲ್ಲ, ಶಾಂತ ನಿದ್ರೆಯನ್ನು ಮಾಡಲ್ಲ. ಯಾರು ಯಾವ 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 ಗ್ರೂಪಲ್ಲಿ ಇದ್ದಾರೆ ಎಲ್ಲ ಸಮಸ್ಯೆಗಳು. ಹಂಗಾದ್ರೆ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥವ್ರು ಎಲ್ಲೆಲ್ಲಿ ಹೇಗಿದ್ದಾರೆ, ಕೋಟಿ ಕೋಟಿ ಇರೋರು ಏನೇನು ಅನುಭವಿಸ್ತಾ ಇದ್ದಾರೆ, ಅವ್ರ ಹತ್ರ ಏನಿದೆ, ಯಾವುದಿದೆ? ಶಾಂತ ನಿದ್ರೆ ಇಲ್ಲ. ನಾಳೆ ಅದು ಬೇಕು, ಇದು ಬೇಕು, ಹಂಗೆ ಹಿಂಗೆ ಲಾಸ್ ಆಗುತ್ತೆ, ನಷ್ಟ ಆಯ್ತು, ಓದ್ ಬಂದು ಇದನ್ನದ್ರಲ್ಲಿ ಪಾಪ ಬರಬೇಕಾದ್ರೆ ಮಾಂಸದ ಉಂಡೆನೇ ಅವ್ರದ್ದಲ್ಲ. ಅಯ್ಯೋ, ಭಗವಂತ ಕೊಟ್ಟಿರೋ ಬಳುವಳಿ. ಹೋಗ್ಬೇಕಾದ್ರೂ ಅದು ಇಲ್ಲೇ ಬಿಟ್ಟುತ್ತೆ, ಅದೇ ಗೊತ್ತಿಲ್ಲ, ಮರ್ತ್ಕೊಬಿಟ್ಟಿರುತ್ತೆ. ಹಾಗಾಗಿ ನಾಳಿಕಾಗತ್ತೆ, ಈಗ ತಿಂಗ ತಂದಂದು ಗಾಢ ನಿದ್ರೇನೂ ಇಲ್ಲ, ವಿಶ್ರಾಂತಿನೂ ಇಲ್ಲ, ಶಾಂತಿ ಮೊದಲಿಗೆ ಇಲ್ಲ. ಹೀಗಿದ್ದಾಗ ಏನಾಗುತ್ತೆ, ನಾವು ಕೋಟಿ ಕೋಟಿ ಜನ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ನಾವೇನು ನೋಡ್ತೇವೆ, ಅವ್ರ ಸೆಲ್ಗಳು ಗಲಿಬಿಲಿದ್ದಾವೆ. ಹಾಗಾಗಿ ಲೋಕದ ಆಳ್ವಿಕೆಗೆ, ಒಂದು ಮನುಷ್ಯನ ಮೇಲಿನ ಜೀವದ ನಿಯಂತ್ರಣಕ್ಕೆ ಶಕ್ತಿ, ಅಂದರೆ ಒಂದು ಮಾನವ ಶಕ್ತಿಯ ಮೇಲೆ ಹಿಡಿತ ಸಾಧಿಸುವುದು ಈ ಜ್ಞಾನ ಪ್ರಾಪ್ತಿಯಿಂದ. ದೇಹದಲ್ಲಿನ ಜೀವದಲ್ಲಿನ ಸೆಲ್ಗಳಿನ ಶಕ್ತಿಯ ಕಾರ್ಯದ ಕ್ಷಮತೆ ಹೇಗಿರುತ್ತೆ ಅಂತ ತಿಳಿದ್ರೆ ಇಡೀ ಜಗತ್ತಿನ ದೇಹ ಮಂಡಲಗಳನ್ನು ಅವಲೋಕಿಸಬಹುದು. ಹೀಗೆ ಗಾಢ ನಿದ್ರೆ ಏನಿದೆ ಅದು ಮನುಷ್ಯನ ಗುಣಲಕ್ಷಣಗಳನ್ನು ರಚಿಸುತ್ತದೆ ಸಕಾರಾತ್ಮಕವಾಗಿ. ಯಾರಿಗೆ ಗಾಢ ನಿದ್ರೆ ಇಲ್ಲ, ಶಾಂತ ನಿದ್ರೆ ಇಲ್ಲ, ನೆಮ್ಮದಿಯ ನಿದ್ರೆ ಇಲ್ಲ, ಅವರು ಈಗ ಸಮಸ್ಯೆಗಳನ್ನು ಏನು ಲೋಕದಲ್ಲಿ ಅನುಭವಿಸ್ತಾ ಇರ್ತಾರಲ್ವಾ, ಆ ಸಾಲಲ್ಲಿ ಇರ್ತಕ್ಕಂಥವರು. ಹಾಗಾಗಿ ಗಾಢ ನಿದ್ರೆ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಏನು ಮಾಡ್ಬೇಕು ಪರಿಹಾರ? ಯಾವುದು ನಿಮ್ಮ ಭಾಗ್ಯಕ್ಕೆ ಬರುತ್ತದೆಯೋ, ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿ, ನಿರಂತರ ಯತ್ನ, 24 ಗಂಟೆಗಳ ಸದ್ಬಳಕೆ, ಸಕಾರಾತ್ಮಕ ಆಚರಣೆ, ಸಕಾರಾತ್ಮಕ ಮಾತು, ಸಕಾರಾತ್ಮಕ ಕಾರ್ಯ, ಭಗವಂತನ ನಾಮಸ್ಮರಣೆ, ಜಪ, ತಪ, ಪುಣ್ಯ ಕಾರ್ಯಾದಿಗಳು ಯಥಾಶಕ್ತಿಮತಿ ಆಚರಣೆ ಮಾಡುವುದೇ ಸ್ವರ್ಗ, ಬದುಕಿದ್ದೆ ಸ್ವರ್ಗ ಅಂತ ಹೇಳ್ತೀವಿ. ಬಿಡು, ನಾನು ಮುಗಿಸೋದು ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂಥ ಸಮಸ್ಯೆ ಇದ್ದ ಪಕ್ಷ ತುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ವಂತಗಳು ಮೈಕೆಗೆ ಇಟ್ಕೊಂಡು ಮನೆಯಲ್ಲ ಹತ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆ ಮುಕ್ತಾಗುತ್ತೆ ಅಂತ ಬಾಧೆಗಳು ನಿವಾರಣೆ ಮಾಡ್ಕೋಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡ್ರ್ ಲಭ್ಯ ಇದೆ. ಇದನ್ನು ಮನೆಯಲ್ಲಿ ಅಂಗಡಿಗಳು ಮುಗಟಗಳಲ್ಲಿ ಸ್ಥಳಗಳೆಲ್ಲ ಕೊಡೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೂಡಿದ್ದ ಅನುಕೂಲ ಲಭ್ಯ ಆಗುತ್ತೆ. ಹಾಗೆ ಆಯ್ಲು ಕೂಡ ಲಭ್ಯ, ಪ್ರತಿಗೆ ತಲುಪುತ್ತೆ, ಪೌಡ್ರ್ ಲಭ್ಯ, ಪ್ರತಿಗೆ ತಲುಪುತ್ತೆ. ಫೋನ್ ನಂಬರ್ 63642057. ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡುವುದು. ಹಸ್ತ ಸಮುದ್ರಿಕ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಿಲ್ಪ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು, ನೇರ ಭೇಟಿಗೆ ಅವಕಾಶ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗ್ತವೆ. ಹಾಗೆ ಲೈವಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.